ಕಪಿಲಾ ನದಿಯ ರೀಕ್ಯಾಪ್ನ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಶ್ರೀ ರವಿರಾಮೇಶ್ವರ ಸ್ವಾಮಿ ದೇವಾಲಯದ ಇತಿಹಾಸವು ಅತ್ಯಂತ ರೋಮಾಂಚನಕಾರಿಯಾಗಿದ್ದು, ಇದು ಇಂದಿಗೆ ಸುಮಾರು 1500 ವರ್ಷಗಳಷ್ಟು ಹಳೆಯದಾದ ಭವ್ಯ ಇತಿಹಾಸವನ್ನು ಹೊಂದಿದೆ. ಈ ದೇವಾಲಯದ ಐತಿಹಾಸಿಕ ಹಿನ್ನೆಲೆಯ ಪ್ರಮುಖ ಅಂಶಗಳು ಇಲ್ಲಿವೆ. 1. ಪುನ್ನಾಟ ಸಾಮ್ರಾಜ್ಯ ರಾಜಧಾನಿ ಕೀರ್ತಿಪುರ. ಈ ದೇವಾಲಯವಿರುವ ಇಂದಿನ ಕೀರ್ತಿಪುರ ಗ್ರಾಮವನ್ನು ಪ್ರಾಚೀನ ಕಾಲದಲ್ಲಿ ಕೀರ್ತಿಪುರ ಎಂದು ಕರೆಯಲಾಗುತ್ತಿತ್ತು. ಇದು ಕ್ರಿಸ್ತಶಕ 5 ಮತ್ತು 6ನೇ ಶತಮಾನದಲ್ಲಿ ದಕ್ಷಿಣ ಕರ್ನಾಟಕವನ್ನು ಆಳುತ್ತಿದ್ದ ಪ್ರಸಿದ್ಧ ಪುನ್ನಾಟ ರಾಜವಂಶದ ವೈಭವದ ರಾಜಧಾನಿಯಾಗಿತ್ತು. ಗ್ರೀಕ್ ಭೌಗೋಳಿಕ ಶಾಸ್ತ್ರದ ಟಾಲೆಮಿ ತನ್ನ ಕೃತಿಯಲ್ಲಿ ಈ ಪ್ರದೇಶವನ್ನು ಪುನ್ನಾಟ ಎಂದು ಉಲ್ಲೇಖಿಸಿದ್ದಾನೆ. ಇದು ಜಗತ್ತಿನಲ್ಲೇ ಅತ್ಯುತ್ತಮ ವೈಡೂರ್ಯ ರತ್ನಗಳು ದೊರೆಯುತ್ತಿದ್ದ ಜಾಗವಾಗಿದ್ದು, ಅಂದಿನ ಕಾಲದಲ್ಲಿಯೇ ಜಾಗತಿಕವಾಗಿ ಪ್ರಸಿದ್ಧ ಪಡೆದಿತ್ತು. 2ನೇಯದ್ದು, ರಾಜ ರವಿದತ್ತ ಮತ್ತು ದೇವಾಲಯದ ಸ್ಥಾಪನೆ. ಕ್ರಿಸ್ತಶಕ 5ನೇ ಶತಮಾನದ ಉತ್ತರಾರ್ಧದಲ್ಲಿ ಸುಮಾರು ಕ್ರಿಸ್ತಶಕ 480ರಿಂದ 500ರ ಅವಧಿಯಲ್ಲಿ ಪುನ್ನಾಟ ದೇಶವನ್ನು ಆಳುತ್ತಿದ್ದ ಪ್ರಬಲ ದೊರೆ ರವಿದತ್ತ. ರಾಜ ರವಿದತ್ತನು ತನ್ನ ತಂದೆಯ ನೆನಪಿಗಾಗಿ ಮತ್ತು ರಾಜ್ಯದ ಕಲ್ಯಾಣಕ್ಕಾಗಿ ಶಿವನ ದೇವಾಲಯವನ್ನು ನಿರ್ಮಿಸಿದನು. ರಾಜ ರವಿದತ್ತನು ಪ್ರತಿಷ್ಠಾಪಿಸಿದ ಕಾರಣದಿಂದಲೇ ರವಿರಾಮೇಶ್ವರ ಎಂದು ಹೆಸರು ಬಂದಿದೆ ಎಂದು ಇತಿಹಾಸ ಶಾಸನಗಳು ಮತ್ತು ದಾಖಲೆಗಳು ದೃಢಪಡಿಸುತ್ತವೆ. 3ನೇಯದ್ದು, ಕದಂಬ ಮತ್ತು ಗಂಗರ ರಾಜರ ಆಳ್ವಿಕೆಯ ಕಾಲದಲ್ಲಿ ಪುನ್ನಾಟ ರಾಜ್ಯವು ಪ್ರಸಿದ್ಧ ಗಂಗವಂಶದ ದೊರೆ ದುರ್ವನಿತನ ಆಳ್ವಿಕೆಯಲ್ಲಿ ಒಳಪಟ್ಟಿತ್ತು. ಗಂಗರು, ಕದಂಬರು ಮತ್ತು ಅನಂತರ ಮೈಸೂರು ಒಡೆಯರು ಕಾಲದಲ್ಲಿ ಈ ದೇವಾಲಯಕ್ಕೆ ವಿಶೇಷ ರಾಜಾಶ್ರಯವಿತ್ತು. ದೇವಸ್ಥಾನದ ದೈನಂದಿನ ಪೂಜೆ ಮತ್ತು ಉತ್ಸವಗಳಿಗಾಗಿ ಸುತ್ತಮುತ್ತಲಿನ ಭೂಮಿಗಳನ್ನು ದತ್ತಿಯಾಗಿ ಬಿಡಲಾಗುತ್ತಿತ್ತು. 4ನೇಯದ್ದು, ವಿಶಿಷ್ಟ ವಾಸ್ತುಶಿಲ್ಪ ಶೈಲಿಯಲ್ಲಿ ಈ ದೇವಾಲಯವನ್ನು ಕಣಶಿಲೆಗಳಿಂದ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಗರ್ಭಗುಡಿಯಲ್ಲಿ ಕಪಿಲಾ ನದಿಯ ಸಾಲಿಗ್ರಾಮ ಶಿಲೆಯ ಸುಂದರ ಶಿವಲಿಂಗವಿದೆ. ಇದರ ಎದುರು ಕಲ್ಲಿನ ನಂದಿ ವಿಗ್ರಹ, ವಿಶಾಲವಾದ ರಂಗಮಂಟಪ ಮತ್ತು ಕೆತ್ತನೆಗಳಿಂದ ಕೂಡಿದ ಕಂಬಗಳಿವೆ. 100 ವರ್ಷಗಳ ಕಾಲ ನೀರಿನ ಅಡಿಯಲ್ಲಿ ಮುಳುಗಿದ್ದಂತಹ ಕಲ್ಲಿನ ಅದೆಷ್ಟೋ ವಿಗ್ರಹಗಳು ದೇವಾಲಯದ ಸುತ್ತಲ ಕಾಣಸಿಗುತ್ತವೆ. 5ನೇಯದ್ದು, ಕಬಿನಿ ಜಲಾಶಯ ಮತ್ತು ಆಧುನಿಕ ಇತಿಹಾಸ. 1974ರ ಮುಳುಗಡೆ HD ಕೋಟೆಯ ಬೀಚನಹಳ್ಳಿ ಬಳಿ ಕಬಿನಿ ಕಪಿಲಾ ನದಿಯ ಜಲಾಶಯ ನಿರ್ಮಾಣವಾಗುವ ಐತಿಹಾಸಿಕ ಕೀರ್ತಿಪುರ ಸೇರಿದಂತೆ ಹಲವು ಗ್ರಾಮಗಳು ಜಲಾವೃತಗೊಂಡವು. ಆದರೂ ಈ ಒಂದು ಶ್ರೀ ರವಿರಾಮೇಶ್ವರ ದೇವಾಲಯವು ನೀರಿನಲ್ಲಿ ಮುಳುಗಡೆಯಾಗದೆ ಇಂದಿಗೂ ಇಲ್ಲಿ ಬರುವ ಭಕ್ತರಿಗೆ ದರ್ಶನ ನೀಡುತ್ತಾ ಈ ಒಂದು ದೇವಾಲಯ ಅಂದಿನ ಇತಿಹಾಸವನ್ನು ಸಾರುತ್ತಾ ನಿಂತಿದೆ. ಈ ರೀತಿ ದೇವಾಲಯದ ಸಮೀಪದಲ್ಲಿ ಅದೆಷ್ಟೋ ವೀರಗಲ್ಲುಗಳು ಅಂದಿನ ಕಾಲದ ವೈಭವ ವೈಶಿಷ್ಟ್ಯತೆಗಳನ್ನು ಹೇಳುತ್ತಾ ಇಂದಿಗೂ ಅಂದಿನ ಇತಿಹಾಸವನ್ನು ಭದ್ರವಾಗಿ ಹಿಡಿದಿಟ್ಟುಕೊಂಡಿದೆ. ಈ ಒಂದು ದೇವಾಲಯದ ಅರ್ಚಕರು ಹೇಳುವ ಮತ್ತೊಂದು ಕಥೆಯ ಪ್ರಕಾರ, ಶ್ರೀರಾಮನು ವನವಾಸದ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಶಿವಲಿಂಗವನ್ನು ಪೂಜೆ ಮಾಡಿದ ಕಾರಣ ಶ್ರೀರಾಮನ ಹೆಸರಿನಿಂದಲೇ ರವಿರಾಮೇಶ್ವರನ ದೇವಾಲಯವು ಇಲ್ಲಿ ನಿರ್ಮಾಣವಾಗಿದೆ ಎಂದು ಹೇಳಲಾಗುತ್ತದೆ. ಈ ಕಥೆಗೆ ಸಂಬಂಧಪಟ್ಟ ಇನ್ನೂ 4-5 ಕಥೆಗಳು ಈ ದೇವಾಲಯದೊಂದಿಗೆ ಬೆಸೆದುಕೊಂಡಿದೆ. ಈ ಒಂದು ದೇವಾಲಯದಲ್ಲಿ ಇಂದಿಗೂ ವಾಸವಿರುವಂತಹ ನಾಗರ ಹಾವಿನ ಕಥೆಯನ್ನು ಇಂದಿಗೂ ಕೇಳಬಹುದಾಗಿದೆ. ವೀಕ್ಷಕರೇ, ಅಂದು ನಾನು ಯಾತ್ರೆಯನ್ನು ಪ್ರಾರಂಭಿಸಿದ್ದು ಇದೇ ಒಂದು ದೇವಾಲಯದಲ್ಲಿ. ಆ ದಿನ ನನಗಾದ ಅನುಭವದ ಬಗ್ಗೆ ನಿಮ್ಮೊಟ್ಟಿಗೆ ಹೇಳುವುದಾದರೆ, ನಾನು ಈ ಒಂದು ದೇವಾಲಯಕ್ಕೆ ಪ್ರಥಮ ಏಕಾದಶಿಯ ದಿನವಾದಂತಹ ಗಾಳಿಪಟದ ಹಬ್ಬದ ದಿನ ಈ ಒಂದು ದೇವಾಲಯಕ್ಕೆ ಭೇಟಿ ನೀಡಿದ್ದೆ. ಅಂದು ಶಿವನಿಗೆ ವಿಶೇಷ ರುದ್ರಾಭಿಷೇಕದಂತಹ ಕಾರ್ಯಕ್ರಮಗಳು ಜರುಗುತ್ತಿದ್ದು, ಆ ದಿನ ಆ ಪೂಜೆಯಿಂದಲೇ ಈ ನನ್ನ ಯಾತ್ರೆ ಪ್ರಾರಂಭವಾಗಿತ್ತು. ಈ ಒಂದು ದೇವಾಲಯದಿಂದಲೇ ಶಿವನು ಕೂಡ ನನ್ನ ಜೊತೆ ಸೇರಿ ಈ ಯಾತ್ರೆ ಸಂಪೂರ್ಣಗೊಳಿಸಲು ಸಹಕರಿಸಿ ಸಹಾಯ ಮಾಡಿದನು.
ಪ್ರತಿ ಯಾತ್ರೆಯಲ್ಲೂ ನನ್ನೊಟ್ಟಿಗಿದ್ದ ಶಿವನು ಅಲ್ಲಿನ ಒಂದು ವಿಶೇಷತೆಗಳನ್ನು ಆ ಒಂದು ಸ್ಥಳದಲ್ಲಿರುವಂತಹ ಅನುಭವಗಳಿಂದಲೇ ಅರ್ಥ ಮಾಡಿಸುತ್ತಾ ಈ ನನ್ನ ಯಾತ್ರೆಯನ್ನು ಮುಂದುವರಿಸುತ್ತಾ ಬಂದರು.